ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅಂಚೆ ಮೂಲಕ ಶಿಕ್ಷಣವನ್ನ ಆರಂಭ ಮಾಡಿದ್ರು. ಅಂಚೆ ಮೂಲಕ ಶಿಕ್ಷಣವನ್ನ ಆರಂಭ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ ಸುಮಾರು ಈಗ 50 ವರ್ಷಗಳ ಹಿಂದೆ ನಾನು MTV ಆಚಾರ್ಯವರು ಹುಟ್ಟಿದ್ದು 28/7/1920 ಮೈಸೂರಿನ ಹಳೆಯ ಅಗ್ರಹಾರ ಅಂತಕ್ಕಂಥ ಪ್ರದೇಶದಲ್ಲಿ. ಇವರು ಸಾಕಷ್ಟು ಅವ್ರ ತಂದೆ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದರಿಂದ ಎಲ್ಲ ಕಡೆ ಹೋಗ್ತಾ ಇದ್ದು ಅಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು ಅದು ಒಂದು ಘಟ್ಟ. ಮುಖ್ಯವಾಗಿ ಅವರು ಚಿತ್ರಕಲೆಯನ್ನು ಅಭ್ಯಾಸ ಮಾಡಿದಂಥದ್ದು ಏನಿದೆಯಲ್ಲ ಅದು ಚಾಮರಾಜೇಂದ್ರ ವೃತ್ತಿ ಶಿಕ್ಷಣ ಶಾಲೆ, ಇವತ್ತು ನಾವು ಶಾಲಾ ಅಂತ ಏನು ಕರಿತಾ ಇದ್ದೀವಲ್ಲ, ಅಲ್ಲಿ ಅವರು ಅಭ್ಯಾಸ ಮಾಡಿದ್ದು. ಹಾಗೆ ಇವರ ಗುರುರಾಜರು ಪಂಖಾಲೆ ಮತ್ತು ವೈಸ್ ವೀರರಾಜು ಇವರಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಇವರಿರ್ತಕ್ಕಂಥ ಕಲೆಯನ್ನು ಗುರುತಿಸಿ ಮೊದಲನೇ ಶಾಲೆ ಸೇರಿಸುವ ಬದಲಾಗಿ 2ನೇ ಶಾಲೆ ಸೇರಿಸುವಂಥವ್ರು ಅಂದರೆ NG ಪಾವಂಜಿಯವರು. NG ಪಾವಂಜಿಯವರು ಅಲ್ಲಿನ ಸ್ಟೂಡೆಂಟ್ ಆಗಿ ಬಹಳ ಉತ್ತಮವಾದ ಕೆಲಸ ಮಾಡುವಂಥವರು. ಸೊ ಹಾಗಾಗಿ ಆ ಕಲೆಯನ್ನು ತುಂಬ ಅಭ್ಯಾಸ ಮಾಡುವಂಥವ್ರು. ಹಾಗಾಗಿ ಅವರ ಶಿಕ್ಷಣ ನೇತೃತ್ವದಲ್ಲಿ ಕೂಡ ಇವರು ಅಭ್ಯಾಸ ಮಾಡುವಂತಕ್ಕಂಥದ್ದು ಬಹಳ ಮುಖ್ಯ ಇದೆ. ತದನಂತರದಲ್ಲಿ ಇವರು 5 ವರ್ಷ ಡಿಪ್ಲೊಮಾ ಮಾಡಿ 1942ರಲ್ಲಿ HCL ಫ್ಯಾಕ್ಟ್ರಿ ಸೇರ್ತಾರೆ. HCL ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಇವರತಕ್ಕಂಥ ಕಲಾ ಪ್ರತಿಭೆಯನ್ನು ನೋಡಿ, ನೀವು ಇಲ್ಲಿ ಕರ್ನಾಟಕದಲ್ಲೇ ಅಥವಾ ಮೈಸೂರಲ್ಲೇ ಇದ್ರೂ ಪ್ರಯೋಜನ ಆಗಲ್ಲ, ನೀವು ಮದ್ರಾಸ್ಗೆ ಹೋದಲ್ಲಿ ಕಲೆಗೆ ಹೆಚ್ಚಿನ ಮಹತ್ವ ಇದೆ, ಅದನ್ನು ಅಲ್ಲಿ ಹೋಗಿ ನೀವು ಸೆಟ್ಲ್ ಆಗೋದು ಒಳ್ಳೆಯದು ಅಂತ ಹೇಳಿ ಅಲ್ಲಿ ಒಬ್ಬರು ಮಹನೀಯರು ಒಂದು ವ್ಯವಸ್ಥೆ ಮಾಡಿಕೊಡ್ತಾರೆ. ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ. ತದನಂತರದಲ್ಲಿ ಚಂದಮಾಮ ಪತ್ರಿಕೆಗೆ ಅಲ್ಲಿ ಕ್ಯಾಚ್ ಆಗ್ತಾರೆ. ಅಲ್ಲಿ ಸಾಕಷ್ಟು ಅಭ್ಯಾಸವನ್ನು ಮಾಡಬೇಕು, ಜೊತೆಗೆ ಚಿತ್ರಕಲೆಯನ್ನು ಮುಖಪುಟಕ್ಕೆ ಬರೀತಕ್ಕಂಥ ಅಭೂತಪೂರ್ವವಾದ ಕೆಲಸವನ್ನು ಮಾಡ್ತಾರೆ. ಬಹುಶಃ ಅವರು 1945ರಲ್ಲಿ ಇವರ ಕಲಾ ಪ್ರತಿಭೆ ಹೊರಹೊಮ್ಮಬೇಕಾದರೆ ಮದ್ರಾಸ್ನಲ್ಲಿ ನಾಗಿರೆಡ್ಡಿಯವರ ಪರಿಚಯ ಹಿಂದೆ ಮುಖ್ಯವಂತ ಕಾರಣವಾಗುತ್ತೆ. 1947ರಿಂದ 53ರವರೆಗೆ 5 ವರ್ಷ ಅವರ ಸಂಪಾದಕತ್ವದಲ್ಲಿ ಚಂದಮಾಮ ಬರುತ್ತೆ. ಅದನ್ನು ಆಳಿದರೊಡನೆ ಒಂದು ಸ್ವಲ್ಪ ವೈಮನಸ್ಸಿಯಿಂದ ಪುನಃ ಮತ್ತೆ ಅಲ್ಲಿ ಬಿಟ್ಟು ಪುನಃ ಮತ್ತೆ ಬೇರೆ ಬೇರೆ ವೃತ್ತಿಗಳನ್ನು ಮಾಡ್ಕೊಂಡಿದ್ದಂಥವರು 1952ರಲ್ಲಿ ಪುನಃ ಚಂದಮಾಮಕ್ಕೆ ಸೇರ್ಪಡೆ ಆಗ್ತಾರೆ. 1963ವರೆಗೂ ಕೂಡ ಇವರು ಚಂದಮಾಮದಲ್ಲಿ ಮುಖ್ಯವಂತ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾರೆ. 63ರಿಂದ 65ರವರೆಗೆ ಇವರು ಪುನಃ ಮತ್ತೆ ಬೆಂಗಳೂರಿಗೆ ಬರಬೇಕಾದಂಥ ಸಂದರ್ಭ ಬರುತ್ತೆ. ಕಾರಣ ಏನಂದರೆ ಹಾಗೆ ಕೈಲಾಸ ಮತ್ತು ಇನ್ನೊಂದು ಗೋಕುಲ ಅಂತಕ್ಕಂಥ ವಾರಪತ್ರಿಕೆ ಬರ್ತಾ ಇತ್ತು, ಆ ತಾಯಿನಾಡು ಅಂತಕ್ಕಂಥದ್ದು ದಿನಪತ್ರಿಕೆ ಬರ್ತಾ ಇತ್ತು. ಅದಕ್ಕೆ ಸಂಪಾದಕತ್ವದಲ್ಲೇ ಜೊತೆಗೆ ಚಿತ್ರಕಲೆಯ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಕ್ಕಂಥ ಸೌಭಾಗ್ಯ ಅವರು ಒದಗುತ್ತೆ. ಅದರ ಕಾದು ಶಾಮಣ್ಣವರು ಕೂಡ ಸಹಾಯ ಮಾಡ್ತಾರೆ. ಆ ಕಾಲಘಟ್ಟದಲ್ಲಿ ಮಾಡಿರ್ತಕ್ಕಂಥ ಅನೇಕ ಚಿತ್ರಗಳು ಕೂಡ ಕವರ್ ಪೇಜ್ ಆಗಿರ್ತಕ್ಕಂಥದ್ದು ಇಲ್ಲಿ ಕೂಡ ಒಂದೆರಡು ಪ್ರದರ್ಶನ ಆಗಿದೆ ಅಂತಕ್ಕಂಥದ್ದು ಬಹಳ ಮುಖ್ಯವಂತ ವಿಷಯ. ಇದಲ್ಲದೆ 1965ರಲ್ಲಿ ಅಲ್ಲಿಂದ ನಿವೃತ್ತಿ ಹೊಂದಿ ಇವರೇ ಆಗಿರ್ತಕ್ಕಂಥ ಸ್ಟುಡಿಯೋವನ್ನು ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ಗಾಂಧಿನಗರದಲ್ಲಿ ಸ್ವಂತ ಸ್ಟುಡಿಯೋ ಮಾಡ್ಕೊಳ್ತಾರೆ. ಆಮೇಲೆ ಇವರು ಮುಖ್ಯವಾಗಿ ಗಮನ ಹರಿಸಿದ್ದು ಏನಂದರೆ, ಅನೇಕ ಜನ ಕಲೆಯನ್ನು ಕಲಿಯಬೇಕು ಅಂತ ಇದ್ರೂ ಕೂಡ 5 ವರ್ಷ ಕಲಾ ಶಿಕ್ಷಣವನ್ನು ಮಾಡ್ತಕ್ಕಂಥ ಸಮಯ ಎಲ್ಲರೂ ಕೂಡ ಇರ್ತಾ ಇರಲಿಲ್ಲ. ಅದು ಬಹಳ ಮುಖ್ಯವಂತ ವಿಷಯ ಅದು. ಯಾಕೆಂದರೆ 5 ವರ್ಷ ಕಲಾಶಾಲೆಯಲ್ಲೇ ಹೋಗಿ ಅಭ್ಯಾಸ ಮಾಡಬೇಕು ಅಂತ ಅಂದರೆ ಬೇರೆ ಬೇರೆ ಉದ್ಯೋಗದಲ್ಲಿರ್ತಕ್ಕಂಥ ಅನೇಕ ಜನಗಳಿಗೆ ಕಲೆಯನ್ನು ಕಲಿಯಬೇಕು ಅಂತ ಅವಕಾಶವಿದ್ದರೂ ಕೂಡ ಉದ್ಯೋಗ ಮಾಡಿಕೊಂಡು ಅವಕಾಶ ಇರಲ್ಲ. ಅಂಥವ್ರಿಗೆ ಒಂದು ಕಲಾ ಶಿಕ್ಷಣವನ್ನು ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ತಮ್ಮ ಮನೆಯನ್ನೇ ಮಾರಿ ಅದನ್ನು ಸಂಪೂರ್ಣವಾಗಿ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎರಡೂ ಕೂಡ ಪಠ್ಯವನ್ನು ತಯಾರು ಮಾಡ್ತಾರೆ. ಆ ಪಠ್ಯಗಳನ್ನೇ ಶ್ರೀ ಕೃಷ್ಣ ಶೆಟ್ಟಿ ಅವರು ತೋರಿಸಿದ್ರು. 1ರಿಂದ 48ವರೆಗೂ ಪಾಠ ಅದು. ಅಂದರೆ 1, 2, 3, 4, 5, 6 ಈ ರೀತಿಯಾಗಿ ಜೋಡಿಯಾಗಿ ಮಾಡಿ ಅದರಲ್ಲಿ ಅಮೆಚೂರ್ ಚಿತ್ರಕಲೆ, ಕಮರ್ಷಿಯಲ್ ಚಿತ್ರಕಲೆ, ರಂಗಿ ಚಿತ್ರಕಲೆ ಹೀಗೆ 3 ಭಾಗವನ್ನು ಮಾಡಿ ಎಲ್ಲವನ್ನು ಅಭ್ಯಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. 1968ರಲ್ಲಿ ಅದನ್ನು ಪ್ರಾರಂಭ ಮಾಡಿ 69ರಿಂದ ಚಾಲ್ತಿ ಆಗುತ್ತದೆ. ಸೊ 69ರಲ್ಲಿ ಪ್ರಾರಂಭವಾದಾಗ ಏನು ಪತ್ರಿಕೆ ಅನೌನ್ಸ್ ಮಾಡೋದು, ಯಾರ್ಯಾರು ಸೇರಬೇಕು ಅಂತ ಇದ್ದೀರೋ ಬೇರೆ ಬೇರೆ ಉದ್ಯೋಗ ಇರತಕ್ಕಂಥವ್ರು ಅವ್ರು ಸೇರ್ಬೋದು ಅಂತ ಹೇಳಿ ಪತ್ರಿಕೆಯಲ್ಲಿ ಜಾಹೀರಾತು ಬಂದಾಗ ನಾನು 5ನೇ ಅರ್ಜಿಯನ್ನು ಹಾಕುವಂಥ ನಾನೇ ಪ್ರಥಮ ಬಹುಶಃ. ಸೊ ಆ ನಂತರದಲ್ಲಿ MTV ಆಚಾರ್ಯರು ಏನು ಪ್ರಾರಂಭ ಮಾಡಿ 1969ರಲ್ಲಿ ಅವರು ಅಂತ್ಯವಾಗಿ 1992ರವರೆಗೂ ಕೂಡ ನಿರಂತರವಾದ ಜೊತೆಲೇ ಇದ್ದದ್ದು ನಾನು. ಅವರ ಅಂತ್ಯಕ್ರಿಯೆಯನ್ನು ಆದಾಗ ಕೂಡ ಎಲ್ಲ ಕಾರ್ಯವನ್ನು ಅವ್ರದ್ದು ಮತ್ತು ಶ್ರೀಮತಿಯವ್ರದ್ದು ಅಂತ್ಯಕ್ರಿಯೆಯನ್ನು ನೆರವೇರಿಸಿದ ನಾನು. 1900 ಅವರಿಗೆ ಪ್ರಶಸ್ತಿ ಬಂದಾಗ, ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಅವರ 60 ವರ್ಷದ ನೆನಪಿನಲ್ಲಿ ಒಂದು ಕಲಾಚಾರ ಅಂತಕ್ಕಂಥ ಒಂದು ನೆನಪಿನ ಸಂಚಿಕೆಯನ್ನು ಕೂಡ ತಂದುಕೊಂಡು ನಾನು ಕೂಡ ತಂದಿದ್ದಾಗ
ಅದೇ ನಾಗರಾಜರಾವ್ ಅವರು ಅವರು ಸಂಪಾದಕರಾಗಿದ್ದರು, ನಾನು ಕಾರ್ಯದರ್ಶಿಯಾಗಿದ್ದೆ, ಜೊತೆ ಸಹ ಸಂಪಾದಕನಾಗಿ ಕೆಲಸವನ್ನು ಮಾಡಿದೆ. ಆಗ ಕಾದು ಶ್ಯಾಮನವರು ಇತ್ಯಾದಿ ಎಲ್ಲರೂ ಕೂಡ ತುಂಬ ಸಹಕಾರ ನೀಡಿ ಆ ಪುಸ್ತಕ ತರಲಿಕ್ಕೆ ಅನುಕೂಲ ಆಯಿತು. ಈ ಸಂದರ್ಭದಲ್ಲಿ ನಾವು ಒಂದು ಮಾತನ್ನ ಏನು ಶೆಟ್ಟಿ ಅವರು ಹೇಳಿದ್ರು, ಆ ಮಾತನ್ನ ಹೇಳಬೇಕಾದ ಸಂದರ್ಭ ಏನಂದ್ರೆ, ಚಿತ್ರಕಲೆಯನ್ನ ಏನು ಇವರು ರಿಯಲಿಸ್ಟಿಕ್ ಆರ್ಟ್ ಅಂತ ಹೇಳ್ತೀವಿ, ನೈತಿಕತೆಯನ್ನು ಮಾಡ್ತಕ್ಕಂಥ ಸಂದರ್ಭವನ್ನ ಎಲ್ಲ ಕಲಾವಿದರು ಕೂಡ ಇದು ಫೋಟೋಗ್ರಫಿ ಮಾಡ್ತದೆ, ಅದಕ್ಕಿಂತ ದೊಡ್ಡ ಕೆಲಸವನ್ನು ಇವರೇನು ಮಾಡ್ತಾ ಇಲ್ಲ ಅಂತ ಹೇಳಿ ಅನೇಕ ಜನ ಅದನ್ನ ತಿರಸ್ಕಾರಯುತವಾಗಿ ನೋಡುವಂತಹದ್ದು ಸಂದರ್ಭಗಳನ್ನ ನೋಡಿದ್ದೀನಿ. ಯಾಕೆಂದ್ರೆ ನಿಕಟವಾಗಿ 1969ರಿಂದ ಹಿಡಿದು ಅವರು ಸಾಯುವವರೆಗೂ ನಿರಂತರವಾಗಿ ಆ ಸಂಸ್ಥೆಗಳು ಕೆಲಸ ಮಾಡ್ಕೊಂಡು ಬಂದಂತ. ಆ ಕಾರಣದಿಂದ ಏನಾಯ್ತು ಅಂದ್ರೆ ಅವ್ರು ಎಷ್ಟು ಉನ್ನತ ಮಟ್ಟಕ್ಕೆ ಇರಬೇಕಾಗಿತ್ತು ಅದೆಲ್ಲವನ್ನು ಕೂಡ ನಮ್ಮ ಕಲಾವಿದರೇ ಅವರನ್ನು ಸಂಪೂರ್ಣವಾಗಿ ತಿಳಿದಿರುವಂತಕ್ಕಂಥದ್ದು ಅತ್ಯಂತ ವಿಶಾಲ ಸಂಗತಿ ಅಂತಕ್ಕಂಥದನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆ ರಿಯಲಿಸ್ಟಿಕ್ ಆರ್ಟ್ನ ಇವತ್ತು ದಿವಸ ಕೂಡ ಅದು ನಕಲು ಕೂಡ ಮಾಡ್ಲಿಕ್ಕೆ ಆಗದಿರ್ತಕ್ಕಂಥ ಜನ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಅದ್ರ ಬಗ್ಗೆ ಭಾಷಣ ಮಾಡ್ತಕ್ಕಂಥದನ್ನ ನಾವು ಕಾಣ್ತಾ ಇದ್ದೀವಿ. ಸೊ ಇದು ಹೇಗೆ ಆ ನಕಲು ಮಾಡ್ತಕ್ಕಂಥ ಕೃತಿ ಸರಿ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ, ಬಹುಶಃ ಆ ರೀತಿಯಾದಂತಹ ಒಂದು ಚಿತ್ರವನ್ನ ಮಾಡ್ಲಿಕ್ಕೆ ಆಗದಿರ್ತಕ್ಕಂಥ ನಮ್ಮಂತ ಕಲಾವಿದರು ಅದನ್ನು ಹೇಳ್ತಕ್ಕಂಥ ಸಹಜವಾದ ಗುಣ ಅದು. ಸೊ ಯಾಕೆಂದ್ರೆ ಇವತ್ತು ಕಲೆಯ ಆಯಾಮಗಳು ಸಾಕಷ್ಟು, ನಮ್ಮ ಚಂದ್ರನಾಥ ಆಚಾರ್ಯರು ಹೇಳಿದ ಹಾಗೆ ಆಯಾಮಗಳು ಸಾಕಷ್ಟು ಬದಲಾವಣೆಗಳಾಗಿದೆ. ಸೊ ಅದರಿಂದ ರಿಯಲಿಸ್ಟಿಕ್ ಆರ್ಟ್ ಆಗಲಿ ಅಥವಾ ನವ್ಯ ಕಲೆ ಆಗಲಿ ಅಥವಾ ಇನ್ನೂ ಏನು ಬೇರೆ ಆಯಾಮಗಳನ್ನು ಸಾಕಷ್ಟು ಬದಲಾವಣೆಗಳಾಗಿದೆ. ಹೇಗೆ ನಮ್ಮ ಸಾಹಿತ್ಯದಲ್ಲಿ ಕೂಡ ನವೋದಯ, ನವ್ಯ, ದಲಿತ, ಬಂಡಾಯ, ಅದಕ್ಕಿಂತ ಪೂರ್ವದಲ್ಲಿ ಹಳೆಗನ್ನಡ, ನಡುಗನ್ನಡ ಹೇಗಿತ್ತು, ಹಾಗೆ ನಮ್ಮ ಚಿತ್ರಕಲೆಯೂ ಕೂಡ ಅನೇಕ ಬದಲಾವಣೆಗಳು ಕೂಡ ಕಂಡಿದೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ಈ ನಮ್ಮ NT ಆಚಾರ್ಯರ ಚಿತ್ರಕಲೆಯನ್ನ ಸಂಗ್ರಹ ಮಾಡಿ ಅದಕ್ಕೆ ಒಂದು ಸ್ಥಾಯಿ ರೂಪವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಶಿವಾನಂದಪ್ಪ ಅವರಿಗೆ ನಿಜವಾಗ್ಲೂ ನಾವು ಅಭಿನಂದನೆ ಸಲ್ಲಿಸಬೇಕು. ಯಾಕೆಂತಂದ್ರೆ ಈ ಕೆಲಸವನ್ನ ನಮ್ಮ ಅಕಾಡೆಮಿ ಕೂಡ ಮಾಡಿಲ್ಲ, ಹಾಗೆ ಮಾತನಾಡ್ತಕ್ಕಂಥ ಅನೇಕ ಜನ ಕೂಡ ನಮ್ಮಲ್ಲಿ ಕೂಡ ಮಾಡಿಲ್ಲ. ಆದ್ರೆ ನಾವು MTV ಆಚಾರ್ಯವರ 100ನೇ ವರ್ಷದ ಜನ್ಮಶತಾಬ್ದಿಯನ್ನ ನಮ್ಮ RG ಸಿಂಗೇರವರ ನೇತೃತ್ವದಲ್ಲಿ ಮೈಸೂರಲ್ಲಿ ನಾನು ತುಂಬಾ ಅಚ್ಚುಕಟ್ಟಾಗಿ ಮಾಡಿರೋಣ. ಆ ಹಿಂದಿನ ಕೂಡ ಶಿವಾನಂದಪ್ಪನವರು ಕೂಡ ಅಲ್ಲಿ ಕೈ ಜೋಡಿಸಿ ಅವರ ಚಿತ್ರಗಳನ್ನ ತೆಗೆದುಕೊಟ್ರು. ಸೊ ಹಾಗಾಗಿ ನಾವು RG ಸಿಂಗೇರವರು ಕೂಡ ನಿಲ್ಲಿಸಬೇಕು. ಯಾಕಂದ್ರೆ ಎಲ್ಲ ಕಲಾವಿದರನ್ನು ಕೂಡ ಪ್ರೋತ್ಸಾಹ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿ ನಮ್ಮ ಮೈಸೂರಲ್ಲಿ ಅಂತಂದ್ರೆ ನಮ್ಮ RG ಸಿಂಗೇರವರು. ಸೊ ಹಾಗಾಗಿ ಶಿವಾನಂದಪ್ಪನವರು ಹೇಗೆ MTV ಆಚಾರ್ಯ ಸಂಗ್ರಹ ಮಾಡ್ಯಾರೋ ಹಾಗೆ RG ಸಿಂಗರವರು ಚಿತ್ರಕಲೆ ಎಲ್ಲ ಆಯಾಮಗಳನ್ನ, ಕರಕುಶಲ ಆಯಾಮಗಳೆಲ್ಲವನ್ನು ಕೂಡ ಸಂಗ್ರಹ ಮಾಡಿ ಒಂದು ಎಲ್ಲ ಕಲಾವಿದರು ಕೂಡ ಒಂದು ಸ್ಥಾಯೀಭೂತವಾಗಿ ತಂದೆಯ ಸಮಾನದ ರೀತಿಯಲ್ಲಿ ಅಥವಾ ಪೋಷಕರ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ MTV ಆಚಾರ್ಯ ನೆನೆಸುವುದರೊಂದಿಗೆ ಈ ಎಲ್ಲ ಮಹನೀಯರು ಕೂಡ ನೆನೆಸ್ಕೊಳ್ತಾ, ಹಾಗೆ ತಾವೆಲ್ಲರೂ ಕೂಡ ಶಾಂತ ರೀತಿಯ ತಾವೆಲ್ಲರೂ ಕೂಡ ಆಸಕ್ತಿಯಿಂದ ಬಂದಿರತಕ್ಕಂಥ ತಮ್ಮೆಲ್ಲರೂ ಕೂಡ ನಮಸ್ಕರಿಸಿ ಒಂದೆರಡು ಮಾತುಗಳಿಗೆ ಒಂದೆರಡು ವಿರಾಮ ಕೊಡ್ತೇನೆ. ಸ್ನೇಹಿತರೆ, ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. ಇಂಥ ಹಳೆ ತಲೆಮಾರಿನ ಕಲಾವಿದರ ವರ್ಕನ್ನು, ಅದು ಒರಿಜಿನಲ್ ವರ್ಕ್ಸನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಈಗ ನಾವು ನೋಡದೇ ಇದ್ದರೆ ಒರಿಜಿನಲ್ ವರ್ಕ್ಸನ್ನು ನಾಳೆ ನಾವು ಮ್ಯೂಸಿಯಂಗಳಲ್ಲಿ ನೋಡಬೇಕಾಗುತ್ತೆ ದುಡ್ಡು ಕೊಟ್ಟು. ಹಾಗಾಗಿ ಈ ಒರಿಜಿನಲ್ ವರ್ಕ್ ಇವತ್ತು ಸಿಕ್ಕಿದೆ, ಇದನ್ನು ನೋಡಿ ಖುಷಿ ಪಡಿ. ವರ್ಕಲ್ಲಿ ಎಷ್ಟು ಡೆಡಿಕೇಶನ್ ಇದೆ ಅಂತಕ್ಕಂಥದ್ದನ್ನು ನೀವು ನೋಡ್ಬೋದು. ಈ ವರ್ಕನ್ನು ನಾವು ನೋಡಿದ ಹಾಗೆ SM ಪಂಡಿತ್ ಬಿಟ್ಟರೆ ಇವರೇ ಮಾಡಿರೋದು ಅಂತ ಅನಿಸುತ್ತೆ. ಹಳೆ ಕಾಲದ ಕಲಾವಿದರಲ್ಲಿ ರವಿವರ್ಮ ಕೂಡ ಇಷ್ಟೊಂದು ಡಿಟೇಲ್ ವರ್ಕನ್ನು ಮಾಡಿದ್ದನ್ನು ನಾನು ನೋಡಿಲ್ಲ. ಯಾಕೆಂದರೆ ರವಿವರ್ಮ ಮಾಡಿರೋದೆಲ್ಲ ಆಯಿಲ್ ಕಲರ್ಸು, ತುಂಬ ಡಿಟೇಲ್ ಇಲ್ಲದೆ ಇರೋವಂಥದ್ದು. ಆದರೆ ಇದರಲ್ಲಿ ಎಷ್ಟು ಡೀಟೇಲ್ಸ್ ಇದೆ ಅಂತಂದರೆ, ಕೆಲವೊಂದು ವರ್ಕ್ಸನ್ನು ನೋಡ್ಬೋದು ಸಂಪೂರ್ಣವಾಗಿ ನಿಧಾನವಾಗಿ ಎಲ್ಲ ಇದನ್ನು ಕೂಡ ಪೇಂಟಿಂಗ್ಸನ್ನು ಕೂಡ ನಾನು ತೋರಿಸ್ತಾ ಹೋಗಿದ್ದೀನಿ, ಎನ್ಲಾರ್ಜ್ ಮಾಡಿ ತೋರಿಸ್ತಾ ಹೋಗಿದ್ದೀನಿ, ಝೂಮ್ ಮಾಡಿದ್ದೀನಿ. ಹಾಗಾಗಿ ನಿಧಾನವಾಗಿ ನೋಡ್ತಾ ಹೋಗಿ, ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಅವ್ರದ್ದು ಇನ್ನೂ ತುಂಬ ವರ್ಕ್ಸ್ ಇದೆ. ಲ್ಯಾಂಡ್ಸ್ಕೇಪ್ಸ್ ಎಲ್ಲ ಇದೆ ವಾಟರ್ ಕಲರ್, ಪೋಸ್ಟರ್ ಕಲರ್ನಲ್ಲಿ ಈ ರೀತಿ ವರ್ಕ್ಸನ್ನ ಮಾಡಬಹುದು ಅನ್ನೋದನ್ನ ನಾವು ಮರ್ತೇ ಬಿಟ್ಟಿದ್ದೀವಿ ಅನ್ಸುತ್ತೆ. ಯಾಕೆಂದ್ರೆ ಈಗೆಲ್ಲ ಅಕ್ರಿಲಿಕ್ಕು, ಆಯಿಲ್ಲು, ಮಾಡರ್ನ್ನು ಎಲ್ಲ ಬಂದಮೇಲೆ ಈ ಟೆಕ್ನಾಲಜಿಗಳು ಬಂದು ಹೋಗ್ತಾ ಇರ್ತವೆ ಯಾವತ್ತೂ. ಆದರೆ ಹಳೆ ಕಾಲದ ಈ ವರ್ಕ್ಸ್ ಮಾತ್ರ ಯಾವತ್ತೂ ನಿಲ್ಲೋದಿಲ್ಲ. ನೋಡ್ತಾ ಹೋಗಿ ಕೊನೆವರೆಗೂ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ನೋಡಿ ಕೊನೆ ಫೋಟೋ ಹೆಂಗಿದೆ ಅಂತ.
ಬೆಂಗಳೂರಿನಲ್ಲಿರುವಂತವ್ರು ಹೋಗಿ ನೋಡಿ, ಡಿಸ್ಕ್ರಿಪ್ಷನ್ ನಲ್ಲಿ ಎಲ್ಲ ಡೀಟೇಲ್ಸ್ ಹಾಕಿದ್ದೀನಿ, ಅದು ನೋಡಿ ನೀವು ಈ ಪ್ರದರ್ಶನವನ್ನ ಭೇಟಿ ಕೊಡಿ. ಟಿ.ವಿ. ಆಚಾರ್ಯರು, ಯಾಕಂದ್ರೆ 1968-69 ಸಮಯದಲ್ಲಿ ಅವರು ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅಂಚೆ ಮೂಲಕ ಶಿಕ್ಷಣವನ್ನ ಆರಂಭ ಮಾಡಿದ್ರು. ಅಂಚೆ ಮೂಲಕ ಶಿಕ್ಷಣವನ್ನ ಆರಂಭ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ ಸುಮಾರು ಈಗ 50 ವರ್ಷಗಳ ಹಿಂದೆ ನಾನು ತೀರ್ಥಹಳ್ಳಿಯಲ್ಲಿದ್ದೆ. ಆವಾಗ ನನಗೆ ಕಲೆಯಲ್ಲಿ ಆಸಕ್ತಿ ಇತ್ತು. ಕಲೆ ಕಲಿಬೇಕು ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ನಾನು ಒಂದು ಇಂಗ್ಲಿಷ್ ನಲ್ಲಿ ಒಂದು ಜಾಹೀರಾತು ನೋಡಿದ್ದೆ. ಮುಂಬಯಿಯ ಯಾವುದೋ ಒಂದು ಸಂಸ್ಥೆ ಅಂಚೆ ಮೂಲಕ ಶಿಕ್ಷಣ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಆದರೆ ನಮಗೆ ಇಂಗ್ಲಿಷು ಮುಂಬೈ ಎಲ್ಲ ದೂರ ಇದ್ದದ್ರಿಂದ ಅದ್ರ ಕಡೆ ನಾನು ಗಮನ ಹರಿಸಿರ್ಲಿಲ್ಲ. ಯಾವಾಗ MTV ಆಚಾರ್ಯ ಅವರು ಆಚಾರ್ಯ ಚಿತ್ರಕಲಾ ಭವನ ಅನ್ನುವಂತ ಹೆಸರಿನಿಂದ ಅಂಚೆ ಮೂಲಕ ಶಿಕ್ಷಣವನ್ನು ಆರಂಭ ಮಾಡಿದ್ರು, ನಾನು ಅವರ ಶಿಷ್ಯ ಆದೆ. ಅವರ ಶಿಷ್ಯ ಆಗಿ ಅವರು ನಮಗೆ ಯಾವ ಪಾಠಗಳನ್ನ ಕಳಿಸ್ತಾ ಇದ್ರು ಆ ಪಾಠಗಳು ನನ್ನ ಹತ್ರ ಈಗಲೂ ಇದೆ. ಇದು ಆಗ ಅವರು ಕಳಿಸ್ತಾ ಇದ್ದಂತ ಪಾಠಗಳು ನಮ್ಗೆ ನನ್ನ ಹತ್ರ ಈಗಲೂ ಅವರ ಅನೇಕ ಪಾಠಗಳು ಇದ್ದಾವೆ. ನಾವು ಚಿತ್ರ ಬರೆದು ಕಳಿಸ್ಬೇಕು, ಅವರ ಅಂಚೆಯಲ್ಲಿ ಅದನ್ನು ಕರೆಕ್ಷನ್ ಮಾಡಿ ಕಳಿಸೋದು ಹೀಗೆ ಇತ್ತು. ಆಮೇಲೆ ಕನ್ನಡದಲ್ಲಿ ಅವರ ಬಗ್ಗೆ ಮೊಟ್ಟ ಮೊದಲೇ ಬಾರಿಗೆ ಪುಸ್ತಕ ಬರೆದವನು ನಾನು. RM ಹಡಪದ್ ಅವರು ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಈ ಪುಸ್ತಕವನ್ನ ನನ್ನಿಂದ ಬರ್ಸಿದ್ರು ಅವರು. ಹಾಗಾಗಿ MTV ಆಚಾರ್ಯರ ಜೊತೆಗೆ ನನಗೆ ಬಹಳ ಗಾಢವಾದ ಸಂಬಂಧ ಇತ್ತು. ಇವತ್ತಿಲ್ಲಿರುವಂತ ಶಿವಲಿಂಗಪ್ಪ, ಕಾವೇರಪ್ಪ, BRC ಶೇಖರ್ ಇವರನ್ನು ಬಿಟ್ರೆ ಅತ್ಯಂತ ಹೆಚ್ಚಿನ ಸಂಪರ್ಕ ಇದ್ದದ್ದು ನನ್ನ ಜೊತೆಗೆ. ಅವರ ಅನೇಕ ಹೋರಾಟಗಳು, ಅವ ಎಲ್ಲ ಆಗು ಹೋಗಗಳ ಜೊತೆಗೆ ಅವ್ರ ಜೊತೆಗೆ ಇದ್ದಂಥವ್ನು ನಾನು. ಕೊನೆಗಳಲ್ಲಿ ಅವರು ತೀರ್ಕೊಳ್ಳುವಂತ ಸಂದರ್ಭದಲ್ಲೂ ಕೂಡ 1992 ಸೆಪ್ಟೆಂಬರ್ 6ರಂದು ಅವರು ತೀರ್ಕೊಂಡ್ರು. ತೀರ್ಕೊಳ್ಳೋಕ್ಕಿಂತ ಮುಂಚೆ ಅವರು ಆಸ್ಪತ್ರೆಯಲ್ಲಿದ್ದಾಗ ನಾನು ಪ್ರತಿನಿತ್ಯ ಹೋಗ್ತಾ ಇದ್ದೆ ಅವ್ರ ಜೊತೆಗೆ. ಪ್ರತಿನಿತ್ಯ ಅವರ ಶ್ರೀಮತಿ ವಿಜಯಲಕ್ಷ್ಮಿ ಅವರ ಜೊತೆ ಕೂಡ ನಮ್ಮ ಜೊತೆಗೆ ಬಹಳ ಗಾಢವಾದ ಸ್ನೇಹ ಇತ್ತು. ಅವರನ್ನ ಒಂದು ರೀತಿ ಮಾತೃತ್ವದ ನೆಲೆಯಲ್ಲಿ ನೋಡ್ತಾ ಇದ್ವಿ ನಾವು. ಆಸ್ಪತ್ರೆಗೆ ಸೇರಿದಂತ ಸಂದರ್ಭದಲ್ಲಿ ಅವರು ಇನ್ನೇನು ಅವರು ಅಂತಿಮ ದಿನಗಳು ಅಂತ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ನಮ್ಮ ಜೊತೆಗೆ ಅನೇಕ ವಿಷಯಗಳನ್ನು ಅವರು ಚರ್ಚೆ ಮಾಡಿದ್ದಾರೆ. ಸಾಮಾನ್ಯರ ಜೊತೆ ಮಾತನಾಡಲಾಗದ ಅನೇಕ ವಿಷಯಗಳನ್ನು ಅವ್ರು ನನ್ನ ಜೊತೆಗೆ ಹೇಳಿದ್ರು. ಯಾರ್ಯಾರು ಅವ್ರ ಜೊತೆಗೆ ಇದ್ದಾರೆ, ಯಾರು ಅವರ ಶತ್ರುಗಳು, ಯಾರನ್ನ ನಂಬಬಾರದು, ಈ ತರದ ಅನೇಕ ವಿಷಯಗಳನ್ನು ಅವರು ಆಸ್ಪತ್ರೆಯಲ್ಲಿ ಹೇಳಿದ್ರು. ಸೆಪ್ಟೆಂಬರ್ 5ನೇ ತಾರೀಕು ರಾತ್ರಿ ಸುಮಾರು 9-9:30ವರೆಗೂ ಕೂಡ ನಾನು ಆಸ್ಪತ್ರೆಯಲ್ಲಿ ಇದ್ದೆ. ಆಸ್ಪತ್ರೆಯಲ್ಲಿ ಇದ್ದಾಗ ಅವ್ರು ಏನೋ ಹೇಳ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಎಡಗೈ ಹಿಡ್ಕೊಂಡ್ರು. ಎಡಗೈ ಹಿಡ್ಕೊಂಡ್ರೆ ಅವರಿಂದ ಮಾತು ನಿಂತೋಗ್ಬಿಟ್ಟಿದ್ದು, ಮಾತು ಹೊರಡ್ತಾ ಇರ್ಲಿಲ್ಲ. ಗಳ 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 ಹತ್ರು. ಏನ್ ಹೇಳ್ಬೇಕು ಅಂತ ನನಗೆ ಅವ್ರಿಗೆ ಗೊತ್ತಿಲ್ಲ. ನನ್ನ ಎಡಗೈ ಹಿಡ್ಕೊಂಡು ಪೂರ್ತಿ ಹಿಡ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡು ಗಳ 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 ಹತ್ರು ಮಾತು ಬರ್ತಾ ಇರ್ಲಿಲ್ಲ. ನಾನು ಅವ್ರಿಗೆ ಸಮಾಧಾನ ಮಾಡಿದೆ. ನಾಳೆ ಮಾತಾಡೋಣ ಬಿಡಿ, ನಾಳೆ ಇರ್ತೀವಲ್ಲ, ನಾಳೆನೂ ಮಾತಾಡೋಣ, ನೀವೇನು ಬೇಜಾರು ಮಾಡ್ಕೊಡಿ ಅಂದ್ರೆ ಮಧ್ಯರಾತ್ರಿನೇ ಅವರು ತೀರ್ಕೊಂಡ್ರು. ಬೆಳಿಗ್ಗೆ ಅವರ ಶವ ನೋಡೋದಕ್ಕೆ ಹೋದ್ವಿ. ಆನಂತರ ಶವ ಸಂಸ್ಕಾರ ಆಯ್ತು. ಅದೇ ರೀತಿ ಅವರ ಶ್ರೀಮತಿಯವರು ಕೂಡ ಇವರು ತೀರ್ಕೊಂಡ ಕೆಲವೇ ದಿನಗಳಲ್ಲಿ ತೀರ್ಕೊಂಡ್ರು. ಆ ಸಂದರ್ಭಗಳಲ್ಲೆಲ್ಲ ನಾವು ಅವರ ಅಂತಿಮ ಶವ ಸಂಸ್ಕಾರ ಮಾಡೋದು, ಬೇರೆ ಬೇರೆ ವಿಧಿವಿಧಾನಗಳನ್ನು ಮಾಡೋದು, ಈ ಎಲ್ಲವನ್ನ ಮಾಡಿದ್ವಿ. ಮಾಡಿ ಈಗ ನಮ್ಮ ಚಂದ್ರನಾಥ್ ಅವರು ಹೇಳಿದ ಹಾಗೆ ಅವರಿಗೆ ಸಲ್ಲಬೇಕಾದ ನ್ಯಾಯ ನಮ್ಮ ಕಲಾವಲಯ ನೀಡಲಿಲ್ಲ. ಯಾಕಂದ್ರೆ ಕನ್ನಡದ ಸಂದರ್ಭದಲ್ಲಿ ಯಾರಿಗೆ ಜನರ ಮನಸ್ಸಿನೊಳಗಡೆ ಇದ್ದಂತ ಬಿಂಬಗಳನ್ನ ಚಿತ್ರದ ಮೂಲಕ ತೋರಿಸಿದ್ರು, ಆ ರೀತಿ ಜನಗಳ ಮನಸ್ಸಿನ ಒಳಗಡೆ ಕತೆ ಇತ್ತು. ಆದ್ರೆ ಕಥೆಯನ್ನು ಅವ್ರು ನೋಡ್ತಾ ಇದ್ದ ರೀತಿನೇ ಬೇರೆ. ಆ ಕತೆಗೆ ಒಂದು ಮೂರ್ತ ರೂಪ ಕೊಟ್ಟು ನಮ್ಮ ಜನಗಳಿಗೆ ದೇವರು ಅಂದ್ರೆ ಹೀಗೆ, ಮಹಾಭಾರತ ಅಂದ್ರೆ ಹೀಗೆ ಅಂತ ನಮ್ಮ ಮುಂದೆ ಇಟ್ಟು ನಮ್ಮನ್ನೆಲ್ಲ ಪುರಾಣ ಕಥೆಗಳ ಬಗ್ಗೆ, ಮಹಾಭಾರತದ ಬಗ್ಗೆ, ರಾಮಾಯಣದ ಬಗ್ಗೆ ಗೌರವ ಬರುವ ಹಾಗೆ ಮಾಡಿದ್ರಲ್ಲ, ಆ ಕಲಾವಿದರಿಗೆ
ನಾವು ಸಲ್ಲಬೇಕಾದ ಗೌರವವನ್ನು ಸಲ್ಲಿಸಲಿಲ್ಲ. ಇತ್ತೀಚೆಗೆ ಅವರ ಜನ್ಮ ಶತಮಾನೋತ್ಸವ ಬಂತು. ಆ ಸಂದರ್ಭದಲ್ಲೂ ಅವರಿಗೆ ಸಲ್ಲಬೇಕಾದ ನ್ಯಾಯವನ್ನ ನಮ್ಮ ಕನ್ನಡ ಕಲಾವಲಯ ನೀಡಲಿಲ್ಲ ಅನ್ನುವಂಥದ್ದು ತುಂಬಾ ದೌರ್ಭಾಗ್ಯದ ಸಂಗತಿ. ಕೇವಲ MTV ಆಚಾರ್ಯ ಮಾತ್ರ ಅಲ್ಲ, ನಮ್ಮ ಸಂದರ್ಭದ ಅನೇಕ ಹಿರಿಯ ಕಲಾವಿದರನ್ನ ನಾವು ಅವರ ಶತಾಬ್ದಿಯ ಸಂದರ್ಭದಲ್ಲಿ ಸರಿಯಾಗಿ ಸ್ಮರಿಸಿಕೊಳ್ಳಿಲ್ಲ ಅನ್ನುವಂಥದ್ದು ಕನ್ನಡದ ಕಲಾವಲಯದಲ್ಲಿ ತುಂಬಾ ವಿಷಾದದ ಗಳಿಗೆ ಅನ್ನುವಂತ ಮಾತನ್ನು ಹೇಳಿ ನಾನು ತುಂಬಾ ಮಾತಾಡೋಕ್ ಬಂದಿದ್ದೆ, ಅದರ ಸಮಯ ಇಲ್ಲದೆ ಇರೋದ್ರಿಂದ ಮುಂದಿಂದಾರು ನೋಡೋಣ. ನಮಸ್ಕಾರ. ಅದು ಕೂಡ ನಿಜ. ಶಿವಲಿಂಗಪ್ಪನವ್ರಿಗೆ ಅದು ಚೆನ್ನಾಗಿ ನೆನಪಿದೆ ತಗೊಳತ್ತೆ. MTV ಆಚಾರ್ಯ ಅಂತ ಅವ್ರನ್ನ ಕರೀತಾ ಇದ್ವಿ. ಅವ್ರ ಕಲೆಯಲ್ಲಾಗ್ಲಿ ಅವ್ರ ಬದುಕಿನಲ್ಲಾಗ್ಲಿ ಹಾಗೆ ಟಿವಿಯಿಂದ ಬದುಕಿದಂತ ವ್ಯಕ್ತಿ. ನನ್ನ ಅವರ ಬಾಂಧವ್ಯ ವಿಶಿಷ್ಟವಾದ ರೀತಿ ಇದೆ. ಅದು ಶುರುವಾಗಿದ್ದು 30 ರೂಪಾಯಿನಿಂದ.